ಶ್ರೀರಾಮ ರಾಮ ರಘುನಂದನ ಮೇಘಶ್ಯಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ತಿರುಪತಿಯಲ್ಲಿರುವ ಕೋದಂಡ ರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಶುಭವೇಳೆಯಲ್ಲಿ ಸರ್ವಭೂಪಾಲ ವಾಹನ ಸೇವೆಯ ಆವಿಷ್ಕಾರ ನಡೆದಿದೆ. ಜಾನಕಿ ಸಮೇತನಾದ ರಾಮಚಂದ್ರನು ಸರ್ವಾಭರಣಭೂಷಿತನಾಗಿ ಸಕಲ ಲೋಕವಂದ್ಯನಾಗಿ ಭಕ್ತಜನರನ್ನು ಅನುಗ್ರಹಿಸುವುದಕ್ಕೆ ವಾಹನಾಧಿರೂಢನಾಗಿದ್ದಾನೆ. ಕೋದಂಡ ರಾಮಾಲಯದ ಬ್ರಹ್ಮೋತ್ಸವದ ಈ ಶುಭವೇಳೆಯಲ್ಲಿ ಪರಮಾತ್ಮನು ಭಕ್ತಜನರ ಅಭೀಷ್ಟಗಳನ್ನು ಪೂರೈಸುತ್ತಾ ಲೋಕ ಕಲ್ಯಾಣದಾಯಕನಾಗಿ ವಿರಾಜಮಾನನಾಗಿದ್ದಾನೆ. ಸರ್ವ ಭೂಪಾಲ ಪಾಲಕನಾಗಿದ್ದಾನೆ. ಈ ಪೃಥ್ವಿಯನ್ನು ಆಳುವಂತಹ ಎಲ್ಲರಿಗೂ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾನೆ. ಪರಮಾತ್ಮನ ಅನುಗ್ರಹವಿಲ್ಲದೆ ಯಾರೂ ಭೂಮಿಗೆ ಒಡೆಯರಾಗಲು ಸಾಧ್ಯವಿಲ್ಲ. ನಾ ವಿಷ್ಣು ಪೃಥ್ವೀಪತಿ ಎನ್ನುವ ಮಾತು ಪ್ರಾಚೀನವಾದದ್ದು. ಪೃಥ್ವೀಪತಿಯಾಗಲು ವಿಷ್ಣುವಿನ ಅಂಶ ಆ ವ್ಯಕ್ತಿಯಲ್ಲಿ ಸೇರಿರಬೇಕು. ಭೂಮಿಗೆ ಒಡೆಯನು ಪರಮಾತ್ಮ ಮಾತ್ರ. ಆದ್ದರಿಂದ ಆ ಭಗವಂತನ ದಿವ್ಯ ಅಂಶವು ಯಾರಲ್ಲಿ ಸೇರುತ್ತದೆಯೋ ಅವರು ಪೃಥ್ವೀಪತಿಗಳಾಗುತ್ತಾರೆ, ರಾಜ್ಯಭಾರವನ್ನು ಮಾಡುತ್ತಾರೆ, ಶತ್ರು ಸೈನ್ಯಗಳನ್ನು ಸೋಲಿಸುತ್ತಾರೆ, ರಾಜ್ಯ ವಿಸ್ತರಣೆಯನ್ನು ಮಾಡುತ್ತಾರೆ. ಆ ರೀತಿಯಾಗಿ ಭೂಮಿಪತಿತ್ವವನ್ನು ಸಾಧಿಸುವ ವ್ಯಕ್ತಿಗಳೆಲ್ಲರೂ ಆ ಪರಮಾತ್ಮನ ಅನುಗ್ರಹ ಮಾತ್ರದಿಂದ ಭೂಮಿಯನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ಆ ಭಗವಂತನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆಯುತ್ತಾ ಇಂದಿನ ಶುಭವೇಳೆಯಲ್ಲಿ ಸರ್ವಭೂಪಾಲ ವಾಹನ ಸೇವೆಯನ್ನು ವೀಕ್ಷಿಸಿ ನಾವೆಲ್ಲರೂ ಕೃತಾರ್ಥರಾಗೋಣ. ಕೋದಂಡ ರಾಮಾಲಯದ ಈ ದಿವ್ಯವಾದಂತಹ ಸ್ಥಾನದಲ್ಲಿ ಸರ್ವಭೂಪಾಲ ವಾಹನದ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದೀರಿ. ಸುವರ್ಣಮಯವಾದ ಕಲಶಗಳಿಂದ ಕೂಡಿದ ಸುಂದರವಾದಂತಹ ಒಂದು ಮಂಟಪ. ಆ ಮಂಟಪದ ಅಡಿಯಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಅಂತಹ ಪರಮಪುರುಷನ ದಿವ್ಯ ದರ್ಶನವನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಪಡೆದುಕೊಳ್ಳುತ್ತಿದ್ದೀರಿ. ದೇವಾಲಯದ ಹೆಬ್ಬಾಗಿಲಿನ ಎಡಭಾಗದಲ್ಲಿರುವ ವಾಹನ ಮಂಟಪದಲ್ಲಿ ರಾಮಚಂದ್ರನನ್ನು ವಿಶೇಷವಾಗಿ ಅಲಂಕರಿಸಿದ್ದಾರೆ. ಜಾನಕಿ ಲಕ್ಷ್ಮಣ ಸಮೇತನಾಗಿ ರಾಮಚಂದ್ರನು ಭಕ್ತರನ್ನು ಅನುಗ್ರಹಿಸಲು ಹೊರಡುವಂತಹ ಸುಮುಹೂರ್ತ ಸನ್ನಿಹಿತವಾಗುತ್ತಿದೆ. ಭಕ್ತಬೃಂದವೆಲ್ಲವೂ ಆ ಭಗವಂತನ ದಿವ್ಯವಾದಂತಹ ಮಹಿಮೆಯನ್ನು ಕೊಂಡಾಡುತ್ತಾ ಅನೇಕರು ಅನೇಕ ವಿಧವಾದಂತಹ ಪೌರಾಣಿಕ ವೇಷಧಾರಣೆಗಳನ್ನು ಮಾಡಿಕೊಂಡು ಭಗವಂತನ ವಾಹನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ.
ರಾಜಮಣಿಯಾದಂತಹ ರಾಮಚಂದ್ರನು ಸಮಸ್ತ ಲೋಕಕ್ಕೆ ಸರ್ವ ವಿಧವಾದ ಪುರುಷಾರ್ಥಗಳನ್ನು ಅನುಗ್ರಹಿಸುತ್ತಾನೆ. ರಾಮನು ಇಹಲೋಕದಲ್ಲಿ ಐಶ್ವರ್ಯವನ್ನು, ಪರಲೋಕದಲ್ಲಿ ಮುಕ್ತಿಯನ್ನು ಪ್ರಸಾದಿಸುತ್ತಾನೆ. ಆದ್ದರಿಂದ ಅಂತಹ ದಿವ್ಯವಾದಂತಹ ಅನುಗ್ರಹವನ್ನು ಬಯಸಿದ ವ್ಯಕ್ತಿಗಳು ರಾಮೋಪಾಸನೆಯನ್ನು ಮಾಡುವುದರ ಮೂಲಕ ಆನಂದವನ್ನು, ವೈಕುಂಠವನ್ನು ಪಡೆಯಬಹುದು. ಆದ್ದರಿಂದ ಅಕುಂಠಿತ ದೀಕ್ಷೆಯಿಂದ ಆ ರಾಮನಾಮವನ್ನು ಜಪಿಸಿದಂತಹ ವ್ಯಕ್ತಿಗಳು ರಾಮನ ದಿವ್ಯ ಲೋಕವನ್ನು ಸೇರಿಕೊಂಡಿದ್ದಾರೆ. ಆದ್ದರಿಂದ ದುಃಖರಹಿತವಾದ, ಸದಾ ಸರ್ವದಾ ಆನಂದಮಯವಾದ ಸ್ಥಾನವನ್ನು ರಾಮಾನುಗ್ರಹದಿಂದ ಪಡೆಯಬಹುದು ಎಂದು ಹಿರಿಯರೆಲ್ಲರೂ ಸ್ವಾನುಭವದಿಂದ ತಿಳಿಯಪಡಿಸಿದ್ದಾರೆ. ಎಲ್ಲ ನಾಮಗಳನ್ನು ಪರಿತ್ಯಜಿಸಿ ರಾಮ ಎನ್ನುವ ಸಂಕ್ಷಿಪ್ತವಾಗಿರುವ ಇಹಪರಗಳನ್ನು ಅನುಗ್ರಹಿಸುವ ನಾಮವನ್ನು ಪಠಿಸುವುದರಿಂದ ಇಹಲೋಕದಲ್ಲಿ ಐಶ್ವರ್ಯವನ್ನು, ಪರಲೋಕದಲ್ಲಿ ಮುಕ್ತಿಯನ್ನು ಸಾಧಿಸಬಹುದು. ಸಮಸ್ತ ಸಂಚಿತ ಪಾಪಗಳೆಲ್ಲವೂ ದಗ್ಧವಾಗಿ ಮೋಕ್ಷಕ್ಕೆ ಮಾರ್ಗವು ಪ್ರಶಸ್ತವಾಗುತ್ತದೆ ಎನ್ನುವ ಹಿರಿಯರ ದಿವ್ಯವಾದ ಮಾರ್ಗದರ್ಶನದಲ್ಲಿ ಭಗವಂತನ ರಮಣೀಯವಾದ ಈ ಉತ್ಸವ ಸೇವೆಯನ್ನು ವೀಕ್ಷಿಸೋಣ. ಗಜತುರಗಾದಿ ಲಾಂಛನಗಳು, ಅತ್ಯಂತ ಶ್ರೇಷ್ಠವಾಗಿರುವ ಛತ್ರಗಳು, ಚಾಮರಗಳು, ಹೀಗೆ ಅನೇಕ ವಿಧವಾದಂತಹ ಲಾಂಛನಗಳೊಂದಿಗೆ ರಾಮನ ದಿವ್ಯವಾದಂತಹ ವಾಹನ ಸೇವೆ ವಾಹನ ಮಂಟಪದ ಬಾಗಿಲಿಗೆ ಬಂದು ನಿಂತಿದೆ. ದೇವಾಲಯದ ಹೆಬ್ಬಾಗಿಲಿನಲ್ಲಿ ಭಕ್ತಜನರು ರಾಮನ ಆಗಮನಕ್ಕಾಗಿ ನಿರೀಕ್ಷಿಸುತ್ತಿದ್ದಾರೆ. ನೂತನ ಸಂವತ್ಸರದಲ್ಲಿ ರಾಮನ ದಿವ್ಯಾನುಗ್ರಹ ತಮಗಿರಲಿ ಎಂದು ಭಾವಿಸಿ ಭಕ್ತಜನರೆಲ್ಲರೂ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಾರೆ. ಶ್ರೀರಾಮಚಂದ್ರನು ರಾಜಾಧಿರಾಜನಾಗಿ, ರಾಜಭೂಷಣಗಳಿಂದ ವಿರಾಜಿತನಾಗಿ, ಕೋದಂಡಧಾರಿಯಾಗಿ, ಅಪ್ರತಿಹತವಾದಂತಹ ಧನುಸ್ಸಿನ ಜೊತೆಗೆ ವಿವಿಧ ರೀತಿಯ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ವಿರಾಜಮಾನನಾಗಿದ್ದಾನೆ. ಲೋಕದಲ್ಲಿ ರಾಮಬಾಣಕ್ಕೆ ಪ್ರತ್ಯುತ್ತರವಿಲ್ಲ ಎನ್ನುವಂತಹ ಮಾತು ಪ್ರಸಿದ್ಧವಾದದ್ದು. ರಾಮನ ಬಾಣಕ್ಕೆ ಎದುರೊಡ್ಡಿ ನಿಲ್ಲುವಂತಹ ಆಯುಧ ಜಗತ್ತಿನಲ್ಲಿ ಇಲ್ಲಿಯವರೆಗಿಲ್ಲ. ಆದ್ದರಿಂದ ಅಪ್ರತಿಹತವಾದ ರಾಮಬಾಣವನ್ನು ಪರಮಾತ್ಮ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾನೆ, ಎಡಗೈಯಲ್ಲಿ ಧನುಸ್ಸನ್ನು ಧಾರಣೆ ಮಾಡಿದ್ದಾನೆ. ಸೀತಾದೇವಿಯು ಮಂಗಳಮಯವಾದ ತನ್ನ ಕಿರುನಗೆಯಿಂದ ಭಕ್ತಜನರನ್ನು ಅನುಗ್ರಹಿಸುತ್ತಾ ವಿರಾಜಮಾನಳಾಗಿದ್ದಾಳೆ. ಸುದೀರ್ಘವಾಗಿರುವಂತಹ ವೇಣೀಬಂಧದಿಂದ ಶೋಭಿತಳಾಗಿದ್ದಾಳೆ. ಕಬರಿ ಭಾರದಿಂದ ಅತ್ಯಂತ ಆಕರ್ಷಣೀಯವಾದ ರೀತಿಯಲ್ಲಿ ಆ ಜಗನ್ಮಾತೆಯನ್ನು ಅಲಂಕರಿಸಿದ್ದಾರೆ. ಯುವರಾಜನಾಗಿರುವ ಲಕ್ಷ್ಮಣನು ರಾಮಸೇವಾ ತತ್ಪರನಾಗಿ ರಾಮನ ಜೊತೆಗಿದ್ದು ಈ ಸಂದರ್ಭದಲ್ಲಿ ಶೋಭಿಸುತ್ತಿದ್ದಾನೆ. ಅಂತಹ ಲಕ್ಷ್ಮಣನು ರಾಮನ ಸೇವೆಯನ್ನು ಮಾಡುವುದರ ಮೂಲಕ ಮಹತ್ತರವಾದ ಕೀರ್ತಿಯನ್ನು ಸಾಧಿಸಿದ್ದಾನೆ. ರಾಮನ ಕಷ್ಟದಲ್ಲಿ ಸುಖದಲ್ಲಿ ತಾನೂ ಒಂದಾಗಿ ಅಂತಹ ಸಮರ್ಪಣೆಯನ್ನು ನಾವು ಇನ್ನೆಲ್ಲೂ ಕಾಣಲು ಸಾಧ್ಯವಿಲ್ಲ. ಆ ರೀತಿಯ ಭ್ರಾತೃವಾತ್ಸಲ್ಯವನ್ನು, ಭ್ರಾತೃಪ್ರೇಮವನ್ನು ಲಕ್ಷ್ಮಣ ನಮ್ಮ ಮುಂದೆ ಇರಿಸಿದ್ದಾನೆ. ಆದ್ದರಿಂದ ಅತ್ಯಂತ ಪ್ರಶಾಂತ ಮುಖಮುದ್ರೆಯಲ್ಲಿ ವಿರಾಜಮಾನನಾಗಿರುವ ಲಕ್ಷ್ಮಣನನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ರಥಬೀದಿಯ ತುಂಬೆಲ್ಲ ಅನೇಕ ವಿಧವಾದಂತಹ ಉತ್ಸವದ ದೃಶ್ಯಾವಳಿಗಳು, ಕೋಲಾಟ, ಭಜನೆ, ಅನೇಕ ವಿಧವಾದಂತಹ ವಾದ್ಯಗಳು, ಹೀಗೆ ಸರ್ವ ವಿಧವಾದಂತಹ ಉತ್ಸಾಹದೊಂದಿಗೆ ಈ ವರ್ಷದ ಪರಾಭವನಾಮ ಸಂವತ್ಸರದ
ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಇವೆಲ್ಲವೂ ಕೂಡ ನಮ್ಮ ಕಣ್ಣುಗಳನ್ನು ತುಂಬುತ್ತಿವೆ. ರಾಮನು ಲೋಕಾಭಿರಾಮನಾಗಿ ಆ ರಥಬೀದಿಗೆ ಇಳಿಯುತ್ತಿರುವಂತಹ ದೃಶ್ಯವನ್ನು ವೀಕ್ಷಿಸುತ್ತಿದ್ದಿರಿ. ಮುಖಗೋಪುರಕ್ಕೆ ಎದುರಾಗಿ ಆಂಜನೇಯನ ದೇವಾಲಯಕ್ಕೆ ಅಭಿಮುಖವಾಗಿ ರಾಮನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ್ದಾನೆ. ಭಕ್ತಜನರೆಲ್ಲರೂ ಹೆಜ್ಜೆ ಹೆಜ್ಜೆಗೂ ಮಂಗಲ ನೀರಾಜನವನ್ನು ನಿವೇದಿಸಿ ರಾಮನನ್ನು ಬರಮಾಡಿಕೊಂಡು ಆ ರಾಮನಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶೇಷವಾದಂತಹ ಖಾದ್ಯ ನೈವೇದ್ಯಾದಿಗಳನ್ನು ಸಮರ್ಪಿಸಿ ಆ ರಾಮನ ಉತ್ಸವವನ್ನು ಇನ್ನಷ್ಟು ಸುಂದರವಾಗಿಸುತ್ತಿದ್ದಾರೆ. ಕೋದಂಡಪಾಣಿಯಾದ ರಾಮಚಂದ್ರನ ಆಗಮನವೆಂದರೆ ಈ ರಥಬೀದಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಂದು ಅಯೋಧ್ಯೆಯಲ್ಲಿ ರಥಬೀದಿಯಲ್ಲಿ ನಡೆಯುತ್ತಿದ್ದಂತಹ ರಾಮನನ್ನು ನೋಡಿದಂತಹ ಸಂತೋಷ. ರಾಮನು ರಾಜಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ತನ್ನ ವಸತಿಯಿಂದ ರಾಜಮಂದಿರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಬೀದಿಯ ಎರಡೂ ಬದಿಗಳಲ್ಲಿ ನಿಂತಿದ್ದಂತಹ ಅಯೋಧ್ಯೆಯ ಪ್ರಜೆಗಳು ಪ್ರತಿದಿನವೂ ರಾಮನನ್ನು ನೋಡಿ ಆನಂದಭರಿತರಾಗುತ್ತಿದ್ದಂತಹ ಅದ್ಭುತವಾದ ಕ್ಷಣಗಳನ್ನು ವಾಲ್ಮೀಕಿ ಮಹರ್ಷಿ ವರ್ಣಿಸಿದ್ದಾನೆ. ಅದೇ ರೀತಿಯಲ್ಲಿ ವಾರ್ಷಿಕ ಬ್ರಹ್ಮೋತ್ಸವದ ಶುಭ ವೇಳೆಯಲ್ಲಿ ರಥಬೀದಿಯ ಎಲ್ಲ ಕಡೆಗಳಲ್ಲಿ ನಿಂತು ರಾಮನನ್ನು ಆಹ್ವಾನಿಸುತ್ತಿರುವ ತಿರುಪತಿಯ ಪ್ರಜೆಗಳು ಕೂಡ ಅಂತಹುದೇ ಆದಂತಹ ಆನಂದಮಯವಾದ ಅನುಭವವನ್ನು ಪಡೆಯುತ್ತಿದ್ದಾರೆ. రామచంద్రుడితడు రఘువీరుడు, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము, గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము, సీతాదేవి పాలిటి చింతామణి ఇతడు, సీతాదేవి పాలిటి చింతామణి ఇతడు, ఈతడు దాసుల పాలి ఇహ పరదైవము రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. పరగ సుగ్రీవు పాలి పరమ బంధుడితడు, పరగ సుగ్రీవు పాలి పరమ బంధుడితడు, సరి హనుమంతు పాలి సామ్రాజ్యము, నిరతి విభీషణు పాలి నిధానము, నిరతి విభీషణు పాలి నిధానము, గాలిమజనకు పాలి ఘన పారిజాతము రామచంద్రుడితడు రఘువీరుడు,
కామిత ఫలములియగలిగే నిందరికి రామచంద్రుడితడు రఘువీరుడు. శబరి పాలి తత్వపూరహస్యము అలరి గుహుని పాలి ఆది మూలము. తలప శబరి పాలి తత్వపూరహస్యము అలరి గుహుని పాలి ఆది మూలము. కలడన్న వారి పాలి కన్నులెదుటే మూరితి, కలడన్న వారి పాలి కన్నులెదుటే మూరితి. వెలయ శ్రీ వెంకటాద్రి విభుడీతడు రామచంద్రుడితడు రఘువీరుడు. రామచంద్రుడితడు రఘువీరుడు. కామిత ఫలములియగలిగే నిందరికి ರಾಮಚಂದ್ರುಡಿತಡು. ಕಾಮಿತ ಫಲಗಳನ್ನು ಕೊಡುವ ರಘುನಾಥನು ಸಮಸ್ತ ಭಕ್ತಜನರನ್ನು ಅನುಗ್ರಹಿಸುವ ಕಲ್ಪತರುವಾಗಿದ್ದಾನೆ. ಅಂತಹ ರಾಮಚಂದ್ರನನ್ನು ಆರಾಧಿಸಿ ನಾವೆಲ್ಲರೂ ಧನ್ಯರಾಗೋಣ. ಶ್ರೀರಾಮಚಂದ್ರನು ಶ್ರಿತಪಾರಿಜಾತ ಎಂದು ಜನರಿಂದ ಹಾಡಿಸಿಕೊಂಡಿದ್ದಾನೆ. ಆಶ್ರಯಿಸಿದವರಿಗೆ ಕಲ್ಪವೃಕ್ಷವಾಗಿದ್ದಾನೆ. ಅಂತಹ ರಾಮನು ರಾಜಾರಾಮನಾಗಿ ಪ್ರಜೆಗಳ ಪರಿರಕ್ಷಣೆಯಲ್ಲಿ ತನ್ನನ್ನು ತಾನು ಪೂರ್ತಿಯಾಗಿ ಒಪ್ಪಿಸಿಕೊಂಡವನು. ಸಮಸ್ತ ಜಗತ್ತಿನಲ್ಲಿ ಒಬ್ಬನೇ ತಾನು ನಿಂತು ಸಮಸ್ತ ಜಗತ್ತನ್ನು ಕೂಡ ಎದುರಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದವನು. ರಾವಣನ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಅಯೋಧ್ಯೆಯಿಂದ ಯಾವ ಸೈನ್ಯವನ್ನೂ ರಾಮನು ಕೊಂಡೊಯ್ದವನಲ್ಲ. ಆ ರೀತಿಯಾದಂತಹ ರಾಮನು ಸಮಸ್ತ ಲೋಕಕ್ಕೆ ಅತ್ಯಂತ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ. ರಾಮನ ಪರಾಕ್ರಮ ಲೋಕವಿಖ್ಯಾತವಾದದ್ದು. ಕೋದಂಡಧಾರಿಯಾದ ರಾಮನನ್ನು ನೋಡಿ ದೇವತೆಗಳು ಕೂಡ ಹೆದರುವಂತಹ ಪರಿಸ್ಥಿತಿ. ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ ಎನ್ನುವಂತಹ ಮಾತನ್ನು ವಾಲ್ಮೀಕಿ ಮಹಾಮುನಿಗಳು ನಾರದ ಮಹರ್ಷಿಗಳಿಗೆ ಕೇಳಿದಾಗ ಅವರು ರಾಮನ ಹೆಸರನ್ನು ಹೇಳಿದ್ದಾರೆ. ಯಾರಿಗೆ ಕೋಪ ಬಂದರೆ ಅವರ ಮುಂದೆ ನಿಲ್ಲುವುದಕ್ಕೆ ದೇವತೆಗಳು ಕೂಡ ಅಂಜುತ್ತಾರೆಯೋ ಅಂತಹ ತೀವ್ರವಾದಂತಹ ಪರಾಕ್ರಮೋಪೇತವಾದ ಕ್ರೋಧವನ್ನು ಹೊಂದಿದವನು ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ನಾರದ ಮಹಾಮುನಿಗಳು ಶ್ರೀರಾಮನೊಬ್ಬನೇ ಎನ್ನುವಂತಹ ಉತ್ತರವನ್ನು ನುಡಿದಿದ್ದಾರೆ. ರಾಮನ ಪರಾಕ್ರಮ ಅಷ್ಟು ಪ್ರಬಲವಾದದ್ದು. ದೇವತೆಗಳು ಕೂಡ ನಡುಗುವಂತಹ ರಾಮನ ದಿವ್ಯವಾದಂತಹ ಪರಾಕ್ರಮ ಅಪ್ರತಿಹತವಾದದ್ದು. ಅನೇಕ ವಿಧವಾದ ವರಗಳನ್ನು ಪಡೆದರೂ, ಅಪಾರವಾದ ಸೈನ್ಯವಿದ್ದರೂ, ಮಾಯಾವಿಗಳಾಗಿ ಯುದ್ಧವನ್ನು ಮಾಡುವ ವಿಶಿಷ್ಟ ತಂತ್ರವನ್ನು ಹೊಂದಿದ್ದರೂ, ಲಂಕಾನಗರದ ಸ್ವಂತ ಸ್ಥಾನದಲ್ಲಿಯೇ ರಾಮನ ಮುಂದೆ ಪರಾಭವವನ್ನು ಕಂಡಿದ್ದನ್ನು ನಾವು ನೋಡಬಹುದು. ಆ ರೀತಿಯಾಗಿ ರಾಮನ ಮುಂಗಡೆಯಲ್ಲಿ ಸರ್ವ ವಿಧವಾದಂತಹ ಪರಾಭವವನ್ನು ಹೊಂದಿದ್ದಷ್ಟೇ ಅಲ್ಲದೆ ತಾನು ಮರಣಿಸಿ ಸಮಸ್ತ ರಾಕ್ಷಸ ಸಂಕುಲವನ್ನು ರಾವಣನು ಬಲಿಕೊಟ್ಟ. ಆ ರೀತಿಯಾಗಿ ಆ ರಾಮನ ಪರಾಕ್ರಮ ಜಗದ್ವಿಖ್ಯಾತವಾಗಿದೆ. ಶ್ರೀರಾಮಚಂದ್ರನ ದಿವ್ಯವಾದಂತಹ ಚರಿತ್ರೆ ಆ ವಿಧವಾಗಿ ಸಮಸ್ತ ಲೋಕದಿಂದ ವಿಶೇಷವಾಗಿ ಆಧರಿಸಲ್ಪಟ್ಟಿದೆ. ಸೀತಾ ಸಮೇತನಾದ ರಾಮನನ್ನು ಉಪಾಸನೆ ಮಾಡಿ ಅನೇಕರು ಮುಕ್ತಿಯನ್ನು ಪಡೆದಿದ್ದಾರೆ. ಕೇವಲ ರಾಮನಾಮವನ್ನು ಜಪಿಸುವುದರ ಮೂಲಕ
ಅನೇಕರು ಅಸಾಧ್ಯವಾದದ್ದನ್ನು ಸಾಧ್ಯಗೊಳಿಸಿಕೊಂಡಿದ್ದಾರೆ. ಆ ರಾಮನ ದಿವ್ಯವಾದಂತಹ ನಾಮ ಸಂಕೀರ್ತನೆಯೂ ಕೂಡ ಲೋಕಕ್ಕೆ ಮುಕ್ತಿಯ ಮಾರ್ಗವನ್ನು ತೋರಿಸಬಲ್ಲಷ್ಟು ಶಕ್ತಿವಂತವಾದದ್ದು. ಆ ರೀತಿಯಾಗಿ ಅಪಾರವಾದ ವೈಭವದೊಂದಿಗೆ ಮೆರೆಯುತ್ತಿರುವಂತಹ ರಾಮಚಂದ್ರನ ಮಂಗಳಕರವಾದಂತಹ ಯಾತ್ರೆ ಇದೀಗ ಆಂಜನೇಯನ ದೇವಾಲಯದ ಮುಂದೆ ಬಂದು ನಿಂತಿದೆ. ರಾಮಾಲಯದ ಹೆಬ್ಬಾಗಿಲಿನ ಅಂದರೆ ರಾಜಗೋಪುರದಿಂದ ಸ್ವಲ್ಪ ಮುಂದೆ ಇರುವಂತಹ ದೇವಾಲಯ ಆಂಜನೇಯ ದೇವಾಲಯ. ದೇವಾಲಯದ ವಿಶಿಷ್ಟವಾಗಿರುವಂತಹ ಧ್ವಜಸ್ತಂಭವನ್ನು ಕೂಡ ತಾವು ಕಾಣಬಹುದು. ಇದು ಆಂಜನೇಯ ಸ್ವಾಮಿಯ ದೇವಾಲಯದ ಧ್ವಜಸ್ತಂಭವಾಗಿದೆ. ಆ ಧ್ವಜಸ್ತಂಭದ ಪಾರ್ಶ್ವದಿಂದ ಮುಂದುವರೆದು ಆ ಹನುಮನಿಗೆ ರಾಮನು ಕೊಡುವಂತಹ ವಿಶೇಷವಾದಂತಹ ಕಾಣಿಕೆಯನ್ನು ತಾವು ಕಾಣಬಹುದು. ರಾಮನ ಅಲಂಕಾರಕ್ಕೆ ಬಳಸಿರುವಂತಹ ಪುಷ್ಪಮಾಲಿಕೆಯನ್ನು ಆಂಜನೇಯನ ಅಲಂಕಾರಕ್ಕೆ ಬಳಸುತ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ರಾಮನು ಅತ್ಯಂತ ಪ್ರೀತಿಯಿಂದ ಅನುಗ್ರಹಿಸಿ ವಿಶೇಷವಾದಂತಹ ಅಲಂಕಾರವನ್ನು ಹನುಮನಿಗೆ ರಾಮ ಹೀಗೆ ಒಪ್ಪಿಸುವಂತಹ ವಿಶೇಷವಾದ ಸಂದರ್ಭ ಎದುರಾಗಲಿಕ್ಕಿದೆ. ಹೀಗೆ ಈ ಒಂದು ಉತ್ಸವದ ಸಂದರ್ಭದಲ್ಲಿ ರಾಮಚಂದ್ರನ ದಿವ್ಯವಾದಂತಹ ವೈಭವವನ್ನು ತಿಳಿಯಪಡಿಸುವ ರೀತಿಯಲ್ಲಿ ಉತ್ಸವದಲ್ಲಿ ಅನೇಕ ವಿಧವಾದ ದೃಶ್ಯಾವಳಿಗಳನ್ನು ಎಂದಿನಂತೆ ತಾವು ವೀಕ್ಷಿಸುತ್ತಿದ್ದೀರಿ. ಗಜ, ತುರಗ, ವೃಷಭಾದಿಗಳು ಈ ಉತ್ಸವದಲ್ಲಿ ಇರುವಂತಹ ರಾಜಲಾಂಛನಗಳು. ಭಗವಂತನಿಗೆ ಮಾಡುವಂತಹ ಸೇವೆ ಅದು ರಾಜೋಪಚಾರವಾಗಿರಬೇಕು, ದೀನವಾಗಿ ಹೀನವಾಗಿ ಇರಬಾರದು. ಅದು ಉತ್ಕೃಷ್ಟವಾದಂತಹ ಸೇವೆಯಾಗಿರಬೇಕು. ಆದ್ದರಿಂದ ಆ ಭಗವಂತನಿಗೆ ಮಾಡುವಂತಹ ಸೇವೆಯಲ್ಲಿ ಯಾವುದೇ ವಿಧವಾದಂತಹ ಕಾರ್ಪಣ್ಯಕ್ಕೆ ತಾವಿಲ್ಲ. ಐಶ್ವರ್ಯವನ್ನು ಅನುಗ್ರಹಿಸುವಂತಹ ರಾಮನು ತನ್ನನ್ನು ಆರಾಧಿಸುವಂತಹ ವ್ಯಕ್ತಿಗಳಿಗೆ ಅಪಾರವಾದಂತಹ ಐಶ್ವರ್ಯವನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ರಾಮನ ಉಪಾಸನೆಯಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪ್ರಾಮಾಣಿಕವಾದಂತಹ ನುಡಿಗಳಿವೆ. ಐಶ್ವರ್ಯಂ ರಾಮಪೂಜನಾತ್ ಎಂದು. ಇದೀಗ ಆಂಜನೇಯನ ದೇವಾಲಯಕ್ಕೆ ಈ ವಿಶೇಷವಾದಂತಹ ಮಾಲಿಕೆಯನ್ನು ಕೊಂಡೊಯ್ಯುತ್ತಿದ್ದಾರೆ. ರಾಮನ ಕೊರಳಿನಲ್ಲಿ ಇರುವಂತಹ ಮಾಲಿಕೆಯನ್ನು ಹಾಗೂ ರಾಮನಿಗೆ ಬೆಳಗಿದಂತಹ ಜ್ಯೋತಿಯನ್ನು ಈ ಸಂದರ್ಭದಲ್ಲಿ ಹನುಮನಿಗೆ ಒಪ್ಪಿಸುವಂತಹ ಒಂದು ಸುಂದರ ಸಂದರ್ಭವನ್ನು ತಾವು ವೀಕ್ಷಿಸುತ್ತೀರಿ. ಈ ವೇಳೆಯಲ್ಲಿ ದೇವಾಲಯದ ಮುಂಭಾಗದಿಂದ ನಾಲಾಯರ ದಿವ್ಯ ಪ್ರಬಂಧ ಪಾರಾಯಣದ ಸಿದ್ಧತೆಗಳನ್ನು ಜೇರ್ ಸ್ವಾಮಿಗಳು ತಮ್ಮ ಶಿಷ್ಯಬೃಂದದೊಂದಿಗೆ ಮಾಡಿಕೊಂಡಿದ್ದಾರೆ. ಭಗವಂತನ ದಿವ್ಯವಾದ ಮಹಿಮೆಯನ್ನು ಕೊಂಡಾಡುವ ಪ್ರಾಚೀನ ತಮಿಳು ಭಾಷೆಯ ಈ ಹಾಡುಗಳು ಸುದೀರ್ಘವಾಗಿರುವ ಭಕ್ತಿ ಪರಂಪರೆಗೆ ನಿದರ್ಶನವಾಗಿವೆ. ಅಂತಹ ದಿವ್ಯವಾದ ನುಡಿಗಳನ್ನು ದಿವ್ಯ ಪ್ರಬಂಧ ಎನ್ನುವ ಹೆಸರಿನಿಂದ ಕರೆದಿದ್ದಾರೆ. ಆ ದಿವ್ಯ ಪ್ರಬಂಧ ಪಾರಾಯಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿಕ್ಕಿವೆ. ಸೀತಾಸಮೇತನಾದಂತಹ ರಾಮಚಂದ್ರನು ಭಕ್ತಜನರೆಲ್ಲರನ್ನು ಅನುಗ್ರಹಿಸುತ್ತಾ ಮುಂದುವರಿಯುವಂತಹ ಸಂದರ್ಭ ಸನ್ನಿಹಿತವಾಗುತ್ತಿದೆ. ಸಮಸ್ತ ಲೋಕಕ್ಕೆ ಆನಂದದಾಯಕನಾಗಿರುವ, ಶುಭದಾಯಕನಾಗಿರುವ, ಮಂಗಳಮಯನಾದಂತಹ ಆ ರಾಮಚಂದ್ರನ ದಿವ್ಯವಾದ ಉತ್ಸವವನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಈ ಸಂದರ್ಭದಲ್ಲಿ ಭರತನಾಟ್ಯವನ್ನು ಕಲಿತಂತಹ ಯುವತಿಯರು ರಾಮನ ಉತ್ಸವದ ಸಂದರ್ಭದಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ಮಾಡುವುದರ ಮೂಲಕ ಸರ್ವರಿಗೂ ಆನಂದವನ್ನು ಉಂಟು ಮಾಡುತ್ತಿದ್ದಾರೆ. ಇದೀಗ ದಿವ್ಯ ಪ್ರಬಂಧ ಪಾರಾಯಣ ಪ್ರಾರಂಭವಾಗುತ್ತಿದೆ. ಈ ಶುಭಕರವಾದಂತಹ ದಿವ್ಯ ಪ್ರಬಂಧ ಪಾರಾಯಣವನ್ನು ಕೇಳುತ್ತಾ ರಾಮನ ಉತ್ಸವದಲ್ಲಿ ಮುಂದುವರಿಯೋಣ. ರಾಜಮಣಿಯಾದಂತಹ ರಾಮಚಂದ್ರನು ಜಾನಕಿ ಸಮೇತನಾಗಿ ಸಮಸ್ತ ಲೋಕಕ್ಕೆ ಸರ್ವ ವಿಧವಾದಂತಹ ಶುಭಗಳನ್ನು ಅನುಗ್ರಹಿಸುವವನಾಗಲಿ. ಇದೀಗ ಜಿ ಆರ್ ಸ್ವಾಮಿಗಳ ನೇತೃತ್ವದಲ್ಲಿ
ರಾಮನ ಉತ್ಸವದ ಶುಭ ವೇಳೆಯಲ್ಲಿ ಭಗವಂತನನ್ನು ನಮಸ್ಕರಿಸಿ ಗುರುಪರಂಪರೆಯನ್ನು ಸ್ಮರಿಸಿ ಈ ಮಹತ್ವಪೂರ್ಣವಾದಂಥ ದಿವ್ಯ ಪ್ರಬಂಧ ಪಾರಾಯಣವನ್ನು ಪ್ರಾರಂಭಿಸುತ್ತಿದ್ದಾರೆ. ಪ್ರವಣಂ ವಂದೇ ಹರಮ್ಯಜಾಮಾದರಂ ಮುನಿಂ ಲಕ್ಷ್ಮೀನಾಥ ನಾದಯಾಮುಣ ಮಧ್ಯಮಾಮತ್ಪದಾಚಾರ್ಯಪರ್ಯಂತ ಪರಾಯೋನಿತ್ಯಮಚ್ಯುತಪದಾಂ ಜಯುಗ್ಮರುಗ್ಮಹವ್ಯಾಮೋದ ಅಸ್ಮದ್ಗುರು ಭಗವದೋತ್ತರಕೈಕಸಿಂಧ ರಾಮಾನುಜಚರಣ ಮಾತಾಪಿತಾಯಪದಯತ್ತನಯಾ ಭವದೇ ಹರ್ಮಂ ಮದೇವ ಮಾಧ್ಯತನ ಕುಲಪದೇ ಗುಣ ವಿರಾಮ ಮೂರ್ಧನ ಬುಧಂ ಧರತ್ಯ ಮಗದಾ ಕುಯಮಟ್ಟನಾರಿ ಭಕ್ತಿದಾರ ವಾಹನ್ ಭಕ್ತಾಂಗಿರಣವರಾಳ್ ಇದೀಂದ್ರ ಮಿತ್ರಾನ್ நாராயணன் படைத்தான் நான் போனக்கேற கண்ணம் தொழிலாமழுதப்பிவாளனான் நெஞ்சமே மாழிதே பரநொடியே வாழ்த்து சாதித்தருளான் நாராயணன் படைத்தான் நான் தான் சங்கரனை தான் படைத்தான் மோகமாய் அல்லாதே மேலே நாராயணன் படைத்தான் நான் தான் முகமாய் சங்கரனை தான் படைத்தான் அல்லாதே மேலே ஆரேவே பொருளை செல்லாமல் கொன்மேலே ఈతడే రఘురాముడీతడే కాంగవీరుడు ఈతడే రఘురాముడీతడే కాంగవీరుడు ఈతడే రఘురాముడీతడే కాంగవీరుడు ఈతడు చేసిన చేతలెన్ని అయినా కలవు ఈతడే రఘురాముడీతడే కాంగవీరుడు ఈతడు చేసిన చేతలెన్ని అయినా కలవు ఈతడే రఘురాముడీతడే కాంగవీరుడు ఈతడే రఘురాముడీతడే కాంగవీరుడు
అరుదుగా వాలినొక్కయముననేసే కరదూషణాదులను ఖండతుండములు చేసే అరుదుగా వాలినొక్కయముననేసే సరవి కొండల చేత సముద్రము బంధించే సరవి కొండల చేత సముద్రము బంధించే 20 విభీషణునికిచ్చే లంకారాజ్యము సరవి కొండల చేత సముద్రము బంధించే 20 విభీషణునికిచ్చే లంకారాజ్యము ఈతడే రఘురాముడితడే కాంగవీరుడు ఈతడు చేసిన చేతలెన్ని అయినా కలవు ఈతడే రఘురాముడితడే కాంగవీరుడు ఈతడే రఘురాముడితడే కాంగవీరుడు కూడబెట్టే వానరుల కుంభకర్ణాది దైత్యుల తోడనే రావణు చంపే దూరము గెల్చే కూడబెట్టే వానరుల కుంభకర్ణాది దైత్యుల తోడనే రావణు చంపే దూరము గెల్చే వేడుకతో సీతాదేవి గూడెను పుష్పకమెక్కే వేడుకతో సీతాదేవి గూడెను పుష్పకమెక్కే 7 జోడై సింహాసనమేలే నయోధ్యలోన వేడుకతో సీతాదేవి గూడెను పుష్పకమెక్కే 7 జోడై సింహాసనమేలే నయోధ్యలోన ఈతడే రఘురాముడితడే కాంగవీరుడు ఈతడు చేసిన చేతలెన్ని అయినా కలవు ఈతడే రఘురాముడితడే కాంగవీరుడు ఈతడే రఘురాముడితడే కాంగవీరుడు పొడమియంతయుగాచే పొందుగా తనంతలేసి కొడుకుల గాంచెను కుశలబుల పొడమియంతయుగాచే పొందుగా తనంతలేసి కొడుకుల గాంచెను కుశలబుల ఎడయక శ్రీ వెంకటేశుడై వరములిచ్చే ఎడయక శ్రీ వెంకటేశుడై వరములిచ్చే అడరి తారక బ్రహ్మమై ఇదే వెలసే ఎడయక శ్రీ వెంకటేశుడై వరములిచ్చే అడరి తారక బ్రహ్మమై ఇదే వెలసే ఈతడే రఘురాముడితడే కాంగవీరుడు ఈతడు చేసిన చేతలెన్ని అయినా కలవు ఈతడే రఘురాముడితడే కాంగవీరుడు ఈతడు చేసిన చేతలెన్ని అయినా కలవు ఈతడే రఘురాముడితడే కాంగవీరుడు ఈతడే రఘురాముడితడే కాంగవీరుడు ఈతడే
ಏಕವೀರ ಎನ್ನುವಂತಹ ಶಬ್ದವು ಸಂಸ್ಕೃತ ಭಾಷೆಯಲ್ಲಿ ವಾಡಿಕೆಯಲ್ಲಿದೆ. ಏಕವೀರ ಎಂದರೆ ಅವನನ್ನು ಎದುರಿಸುವವರು ಇನ್ನೊಬ್ಬರಿಲ್ಲ, ವೀರನೆಂದರೆ ಅವನೊಬ್ಬನೇ ಎನ್ನುವಂತಹ ಭಾವವನ್ನು ತರುವಂತಹ ಏಕವೀರ ಎನ್ನುವಂತಹ ಶಬ್ದವನ್ನು ಬಳಸಿಕೊಂಡು ಅನ್ನಮಾಚಾರ್ಯರು ಏಕಾಂಗವೀರ ಎನ್ನುವ ಪ್ರಯೋಗದೊಂದಿಗೆ ರಾಮನನ್ನು ಹೊಗಳಿದ್ದಾರೆ. ರಾಮನು ಏಕಾಂಗವೀರ, ಅವನಿಗೆ ಸರಿಸಾಟಿಯಾದಂತಹ ವೀರರಿಲ್ಲ, ಸ್ವಪಕ್ಷದಲ್ಲಾಗಲಿ ಅಥವಾ ವಿಪಕ್ಷದಲ್ಲಾಗಲಿ. ಆ ರೀತಿಯಾದ ಅಪ್ರತಿಹತವಾದಂತಹ ಬಲವುಳ್ಳವನು ಯುದ್ಧರಂಗದಲ್ಲಿ ರಾಮಚಂದ್ರ. ಬಲವುಳ್ಳ ಎಲ್ಲ ವ್ಯಕ್ತಿಗಳು ಸದ್ಗುಣ ಸಂಪನ್ನರಾಗಿರುವುದಿಲ್ಲ. ಆದರೆ ರಾಮನು ಅಪಾರವಾದ ಅಪ್ರತಿಹತವಾದ ಬಲವನ್ನು ಹೊಂದಿಯೂ ಸದ್ಗುಣ ಸಂಪನ್ನನಾಗಿ ಸಮಸ್ತ ಭಕ್ತ ಜನರಿಗೆ ಪ್ರಿಯನಾಗಿದ್ದ. ಅದೇ ರೀತಿಯಲ್ಲಿ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧರೋ ಪ್ರಿಯರೋ ಆಗಿರುವವರೆಲ್ಲರೂ ಯುದ್ಧವೀರರಾಗಿರುವುದಿಲ್ಲ. ಆದರೆ ರಾಮಚಂದ್ರನು ಲೋಕದಲ್ಲಿ ಅತ್ಯಂತ ಪ್ರಿಯನಾದಂತಹ ವ್ಯಕ್ತಿಯಾಗಿ ರಣರಂಗದಲ್ಲಿ ಏಕವೀರನಾಗಿ ಕಂಗೊಳಿಸಿದ್ದಾನೆ. ಆ ರೀತಿಯಾದಂತಹ ಅದ್ಭುತವಾದ ವೈಭವ ಮಾನವ ಚರಿತ್ರೆಯಲ್ಲಿ ಮತ್ತೊಂದಿಲ್ಲ. ಅಂತಹ ಮಹಾಮಹಿಮನಾದ ಅಪೂರ್ವವಾದಂತಹ ಅವತಾರವನ್ನೆತ್ತಿ ಲೋಕವನ್ನು ಉದ್ಧರಿಸಿದ್ದಾನೆ. ಷೋಡಶಗುಣ ಸಂಪನ್ನನೆಂದು ವಾಲ್ಮೀಕಿ ರಾಮಾಯಣವು ರಾಮನನ್ನು ಹೇಳಿದೆ. 16 ಶ್ರೇಷ್ಠವಾದಂತಹ ಗುಣಗಳು, ಪರಿಪೂರ್ಣತೆಯ ಲಕ್ಷಣಗಳು. ಅವುಗಳಲ್ಲಿ ಒಂದೋ ಎರಡೋ ಕೆಲವರಲ್ಲಿ ಕಾಣುವುದು ಸಹಜ. ಆದರೆ 16 ಗುಣಗಳನ್ನು ಹೊಂದಿರುವಂತಹ ಏಕೈಕ ವ್ಯಕ್ತಿ ಇತಿಹಾಸದಲ್ಲಿ ರಾಮಚಂದ್ರನೊಬ್ಬನೇ ಎನ್ನುವಂತಹ ರಾಮನ ಸರ್ವಶ್ರೇಷ್ಠತ್ವವನ್ನು ವಾಲ್ಮೀಕಿ ರಾಮಾಯಣ ಎತ್ತಿ ಹಿಡಿದಿದೆ. ರಾಮೋ ದ್ವಿರ್ನಾಭಿಭಾಷತೆ ಎನ್ನುವಂತಹ ಮಾತು ಲೋಕವಿಖ್ಯಾತವಾದದ್ದು. ರಾಮನು ಆಡಿದ ಮಾತನ್ನು ತಪ್ಪುವುದಿಲ್ಲ. ಕೊಟ್ಟ ಮಾತಿಗೆ ಮತ್ತೆ ಎರಡನೆಯದಾದಂತಹ ಆಲೋಚನೆ ಇಲ್ಲ. ಆದ್ದರಿಂದಾಗಿ ತಂದೆಗೆ ಕೊಟ್ಟ ಮಾತಿನಂತೆ ಅರಣ್ಯಕ್ಕೆ ಹೋಗುವಂತಹ ನಿರ್ಣಯವನ್ನು ಯಾರೆಲ್ಲ ವಿರೋಧಿಸಿದರು ಅಥವಾ ಬೋಧಿಸಿದರು, ವಿವಿಧ ರೀತಿಯ ಜಾಣ್ಮೆಯ ನುಡಿಗಳನ್ನು ಹೇಳಿದರು, ತರ್ಕವನ್ನು ಉಪಸ್ಥಾಪಿಸಿದರು, ಧರ್ಮಶಾಸ್ತ್ರಗಳನ್ನು ತಿಳಿಸಿದರೂ ಕೂಡ ರಾಮನು ಅವುಗಳೆಲ್ಲವನ್ನು ಕೂಡ ಬದಿಗೊತ್ತಿ ತನ್ನ ಮಾತಿನ ಮೇಲೆ ನಿಂತವನು. ರಾಜ್ಯವನ್ನು ತೃಣೀಕರಿಸಿ ಭೋಗ ಭಾಗ್ಯಗಳನ್ನು ಬದಿಗೊತ್ತಿ ಅರಣ್ಯದ ಮಾರ್ಗವನ್ನು ಹಿಡಿದು ಮುನ್ನಡೆದವನು. ಆ ರೀತಿಯಾಗಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ನಿಂತಹ ರಾಮನು ಸಮಸ್ತ ಲೋಕಕ್ಕೆ ಆದರ್ಶಭೂತನಾಗಿದ್ದಾನೆ. ಮರ್ಯಾದಾ ಪುರುಷೋತ್ತಮ ಎನ್ನುವ ಹೆಸರಿಗೆ ಸರಿಯಾದಂತಹ ರೀತಿಯಲ್ಲಿ ರಾಮಚಂದ್ರನಿದ್ದಾನೆ. ಇದೀಗ ವೇದಪಾರಾಯಣ ಪ್ರಾರಂಭವಾಗಿದೆ. ವಿಶ್ವೇತ್ವಾ ದೇವಾ ವೈಶ್ವಾನರಾಃ ಕೃಣ್ವಂತ್ವಾನುಷ್ಠುಭೇನ ಛಂದಾಸ ಗಿರಸ್ವಧ್ರುವಾಸಿ ದಿಶೋಸಿ ಧಾರಯಾಮಯಿ ಪ್ರಜಾಗ್ರಾಯ ಸ್ಪೋಷಂ ಗೌಪತ್ಯಗ್ ಸುವೀರ್ಯಗ್ ಸುಜಾತಾನ್ಯಜಾಮಾನಾಯ ಆದಿತ್ಯೈರಾಸ್ನಾಸ್ಯದಿ ದೃಷ್ಟೇ ಬಿಲಂ ಗೃಭ್ಣಾತು ಕೃತ್ವಾ ಯಸಾಮಹಿ. చెప్పగవచ్చు నిదివో నీ ప్రతాపము, ఏమని చెప్ప
చెప్పగవచ్చునిదివో నీ ప్రతాపము రామ రామ భద్ర సీతారమణ సర్వేశ ఏమని చెప్పగవచ్చునిదివో నీ ప్రతాపము రామ రామ భద్ర సీతారమణ సర్వేశ ఏమని చెప్పగవచ్చునిదివో నీ ప్రతాపము వెరవున హరువిల్లు విరుగదీసిన నాడే అరయ విరిగే వీపులు అసురులకు వెరవున హరువిల్లు విరుగదీసిన నాడే అరయ విరిగే వీపులు అసురులకు వరుస వనవాసపు వ్రతము పట్టినప్పుడే వరుస వనవాసపు వ్రతము పట్టినప్పుడే పరుల మతుల భీతి పట్టే రఘురామా ఏమని చెప్పగవచ్చునిదివో నీ ప్రతాపము రామ రామ భద్ర సీతారమణ సర్వేశ ఏమని చెప్పగవచ్చునిదివో నీ ప్రతాపము వచ్చి నీవు దండకావనం చొచ్చిన నాడే చొచ్చిరి పాతాళమసురలెల్లాను వచ్చి నీవు దండకావనము చొచ్చిన నాడే చొచ్చిరి పాతాళమసురలెల్లాను ముచ్చటాడి చుప్పనాతి ముక్కు కోసిన నాడే ముచ్చటాడి చుప్పనాతి ముక్కు కోసిన నాడే కొచ్చి దైత్యులాస తెగ కోసిరి శ్రీరామా ఏమని చెప్పగవచ్చునిదివో నీ ప్రతాపము రామ రామ భద్ర సీతారమణ సర్వేశ ఏమని చెప్పగవచ్చునిదివో నీ ప్రతాపము విడిచిన నాడే విడిచిరి దానవులు వేడుకలెల్లాను అడరి మారీచుపై నమ్ము విడిచిన నాడే విడిచిరి దానవులు వేడుకలెల్లాను బడి విభీషణుని చేపట్టితే బడి విభీషణుని చేపట్టితే రక్కసులెల్ల చిడిసి మల్లె వట్టిరి శ్రీ వెంకటరామా ఏమని చెప్పగవచ్చునిదివో నీ ప్రతాపము రామ రామ భద్ర సీతారమణ సర్వేశ ఏమని చెప్పగవచ్చునిదివో నీ ప్రతాపము ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವಂತಹ ಮಂತ್ರವು ಸಮಸ್ತ ಲೋಕಕ್ಕೆ ರಕ್ಷೆಯಾಗಿದೆ. ಶ್ರೀರಾಮ ರಕ್ಷೆ ಸರ್ವಜಗದ್ ರಕ್ಷೆ ಎನ್ನುವಂತಹ ಮಾತು
ಅನೇಕ ಸ್ಥಾನಗಳಲ್ಲಿ ಪ್ರಸಿದ್ಧವಾದದ್ದು. ರಾಮನಿಗಿಂತಲೂ ರಕ್ಷಕರಿಲ್ಲ ಎನ್ನುವಂತಹ ವಿಷಯವು ಅನೇಕ ಸಂದರ್ಭಗಳಲ್ಲಿ ಸಾಬೀತಾಗಿದೆ. ಸೀತಾದೇವಿಯು ರಾಮರಾವಣರ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಕ್ಷಸ ಸ್ತ್ರೀಯರೆಲ್ಲರೂ ಬಂದು ಸೀತೆಗೆ ನಮಸ್ಕರಿಸಿ, ರಾಮನು ಗೆಲ್ಲುವ ಸ್ಥಿತಿಯಲ್ಲಿದ್ದಾನೆ, ರಾಮನು ಗೆದ್ದ ನಂತರ ನಮ್ಮ ಪಾಡು ಏನಾಗಬಹುದು, ರಾಮನು ಯಾವ ಶಿಕ್ಷೆಯನ್ನು ನೀಡಬಹುದು ಎಂದು ಅವರೆಲ್ಲರೂ ಕೂಡ ಆ ಸೀತೆಯಲ್ಲಿ ತಮ್ಮ ದುಃಖವನ್ನು ತಿಳಿಯಪಡಿಸಿದಾಗ ಸೀತೆಯು ರಾಮನ ಕಾರುಣ್ಯವನ್ನು ಹೊಗಳಿ, ರಾಮನು ಶತ್ರುವನ್ನು ಕೂಡ ಕ್ಷಮಿಸುವಂತಹ ಗುಣವನ್ನು ಹೊಂದಿದ್ದಾನೆ, ಆ ರೀತಿಯ ಉದಾರತೆ ರಾಮನಲ್ಲಿದೆ. ಆದ್ದರಿಂದ ಇಷ್ಟು ಕಾಲ ರಾವಣನಿಗೆ ವಿಧೇಯರಾದವರನ್ನು ಕೂಡ ರಾಮನು ಕ್ಷಮಿಸಿ ರಕ್ಷಿಸುತ್ತಾನೆ ಎನ್ನುವ ಅಭಯವನ್ನು ನೀಡುತ್ತಾಳೆ. ರಾಮನ ಕಾರುಣ್ಯದ ವಿಷಯದಲ್ಲಿ ಸೀತೆಗೆ ಇರುವಂತಹ ಸ್ಪಷ್ಟತೆ ಅದಾಗಿದೆ. ಆ ರೀತಿಯಾಗಿ ರಾವಣನ ಅನುಚರರು ರಾವಣನ ಮರಣದ ನಂತರ ಲಂಕೆಯಲ್ಲಿ ಎಷ್ಟೋ ಜನರಿದ್ದರೂ ಕೂಡ ಅವರು ಯಾರನ್ನೂ ಹಿಂಸಿಸದೆ ಅವರೆಲ್ಲರೂ ಕೂಡ ವಿಭೀಷಣನ ರಾಜ್ಯದಲ್ಲಿ ಸುಖವಾಗಿ ಜೀವನವನ್ನು ನಡೆಸಿದ್ದಾರೆ. ಆ ರೀತಿಯ ಉದಾರತೆಯನ್ನು ಹೊಂದಿರುವಂತಹ ರಾಮಚಂದ್ರನು ಸಮಸ್ತ ಲೋಕಕ್ಕೆ ಸರ್ವ ವಿಧವಾದಂತಹ ಮಂಗಳವನ್ನು ಉಂಟು ಮಾಡುತ್ತಾನೆ. ಈ ಶುಭ ವೇಳೆಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂತಹ ಅನುಗ್ರಹವನ್ನು ನಾವೆಲ್ಲರೂ ಪ್ರಾರ್ಥಿಸುತ್ತಾ ಕೃತಕೃತ್ಯರಾಗಿ ಶ್ರೀರಾಮಚಂದ್ರನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಬೇಡಿ ಧನ್ಯರಾಗೋಣ. ಲೋಕರಕ್ಷಕನಾದಂತಹ ರಾಮಚಂದ್ರನು ಎಲ್ಲ ವಿಧವಾಗಿಯೂ ನಮ್ಮನ್ನು ಸರ್ವ ವಿಧವಾಗಿಯೂ ರಕ್ಷಿಸುತ್ತಾನೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ರಾಮನು ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟವನು. ಅನೇಕ ರಾಕ್ಷಸರನ್ನು ಸಂಹರಿಸುವುದರ ಮೂಲಕ ತಪಸ್ವಿಗಳಾಗಿರುವ ಋಷಿಮುನಿಗಳ ತಪಸ್ಸಿಗೆ ಫಲವನ್ನು ಒದಗಿಸಿಕೊಟ್ಟವನು. ಮೋಕ್ಷಾರ್ಥಿಗಳಾಗಿ ತಪಸ್ಸನ್ನು ಮಾಡಿದಂತಹ ಋಷಿಮುನಿಗಳಿಗೆ ಮೋಕ್ಷವನ್ನು, ಜ್ಞಾನಾರ್ಥಿಗಳಿಗೆ ಜ್ಞಾನವನ್ನು ಹಾಗೂ ಅನೇಕ ವಿಧವಾದಂತಹ ಲೌಕಿಕ ಚಿಂತನೆಗಳೊಂದಿಗೆ ವ್ಯವಹರಿಸಿದಂಥವರಿಗೆ ಆ ರೀತಿಯ ಪ್ರಜೆಗಳಿಗೆ ಆ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವರವರ ಭಕ್ತಿಗನುಸಾರವಾಗಿ ಅವರವರ ಪ್ರಾರ್ಥನೆಗನುಸಾರವಾಗಿ ರಾಮನು ಅವರನ್ನು ಅನುಗ್ರಹಿಸುತ್ತಾ ಮುಂದೆ ನಡೆದಿದ್ದಾನೆ. ಶ್ರೀರಾಮಚಂದ್ರನ ಅಮಿತ ಭಕ್ತನಾದ ಆಂಜನೇಯನನ್ನು ತಾವು ವಿದ್ಯುತ್ ದೀಪದಲ್ಲಿ ದರ್ಶಿಸಿಕೊಂಡಿದ್ದೀರಿ. ತಿರುಮಲ ತಿರುಪತಿ ದೇವಸ್ಥಾನವು ಈ ಉತ್ಸವಗಳ ಸಂದರ್ಭಗಳಲ್ಲಿ ದೇವಾಲಯದ ರಥಬೀದಿಗಳನ್ನು ಹಾಗೂ ಪುರಬೀದಿಗಳನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸುತ್ತದೆ. ಉತ್ಸವವನ್ನು ನೋಡುವುದಿದ್ದರೆ ಅದು ತಿರುಪತಿ ತಿರುಮಲಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ನೋಡಬಹುದು. ಅಷ್ಟು ವೈಭವದ ರಮಣೀಯವಾದಂತಹ ಒಂದು ಅದ್ಭುತವನ್ನು ಕಾಣುವಂತಹ ಅವಕಾಶ ಜನರಿಗೆ ಪ್ರಾಪ್ತವಾಗುತ್ತದೆ. ಆ ರಾಮಚಂದ್ರನ ಮಹತ್ತರವಾದ ಉತ್ಸವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಜಗದೊಡೆಯನಾದಂತಹ ರಾಮಚಂದ್ರನು ಸಮಸ್ತ ಭಕ್ತ ಜನರಿಗೆ ಅನುಗ್ರಹವನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದಾನೆ. ಹೆಜ್ಜೆ ಹೆಜ್ಜೆಗೆ ಭಕ್ತಜನರು ಕಾಣಿಕೆಗಳನ್ನು, ನೀರಾಜನವನ್ನು ನಿವೇದಿಸುತ್ತಿದ್ದಾರೆ. ಬಾಗಿಲಿಗೆ ಬಂದ ರಾಮನನ್ನು ಆಹ್ವಾನಿಸುವಂತಹ ಪದ್ಧತಿ ಇದಾಗಿದೆ. ಈ ಸುಂದರವಾದಂತಹ ಪುಷ್ಪಾಲಂಕಾರ ಸೇವೆಯನ್ನು ತಾವು ಈ ಸಂದರ್ಭದಲ್ಲಿ ಸಮೀಪದಿಂದ ವೀಕ್ಷಿಸುತ್ತಿದ್ದೀರಿ. ತಿರುಮಲ ತಿರುಪತಿ ದೇವಸ್ಥಾನವು ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಕುಂಠಿತವಾದ ರೀತಿಯಿಂದ ನಿರ್ವಹಿಸಿಕೊಂಡು ಬಂದಿದೆ. ಈ ವಾಹನ ಸೇವೆಯು ಮುಂದುವರಿಯುತ್ತಿರುವ ಶುಭ ವೇಳೆಯಲ್ಲಿ ಉತ್ತರ ರಥಬೀದಿಯಲ್ಲಿ ರಾಮನು ವೇಗವಾಗಿ ಮುನ್ನಡೆಯುತ್ತಿದ್ದಾನೆ. ಎಲ್ಲ ಜನರು ಆನಂದದಿಂದ ಸಂತೋಷದಿಂದ ಈ ಉತ್ಸವದಲ್ಲಿ ಭಾಗಿಗಳಾಗುತ್ತಿದ್ದಾರೆ. ಸರ್ವಭೂಪಾಲ ವಾಹನ ಸೇವೆ ಎನ್ನುವಂತಹ ಹೆಸರು ಈ ವಾಹನ ಸೇವೆಗೆ.
ಇದು ಪೂರ್ತಿಯಾಗಿ ಒಂದು ದೇವಾಲಯವನ್ನು ಹೋಲುವಂತಹ ಅಥವಾ ಒಂದು ಮಂಟಪವನ್ನು ಹೋಲುವಂತಹ ಸುಂದರವಾದಂತಹ ಒಂದು ರಚನೆ. 4 ಸ್ತಂಭಗಳಿಂದಲೂ ಹಾಗೂ ಮೇಲ್ಭಾಗದಲ್ಲಿ ಗೋಪುರ ಹಾಗೂ ಕಲಶದಿಂದಲೂ ಶೋಭಿಸುತ್ತದೆ. ದೂರದಿಂದ ದೇವಾಲಯದ ಮಹಾಗೋಪುರದ ಮೂಲಕ ನೋಡಿದಾಗ ಗರ್ಭಗುಡಿಯಲ್ಲಿ ಇರುವಂತಹ ಮೂಲಮೂರ್ತಿಗಳ ದರ್ಶನ ಕೆಲವು ಸ್ಥಾನಗಳಲ್ಲಿ ಆಗುತ್ತದೆ. ಅದೇ ರೀತಿಯಲ್ಲಿ ಆ ದೇವಾಲಯದ ಹೆಬ್ಬಾಗಿಲಿನ ಮೂಲಕ ಗರ್ಭಾಲಯವನ್ನು ವೀಕ್ಷಿಸಿದಾಗ ಕಾಣುವಂತಹ ದೃಶ್ಯಾವಳಿಯೇ ಈ ಸರ್ವಭೂಪಾಲ ವಾಹನ ಸೇವೆಯಲ್ಲಿ ಕಂಡುಬರುವಂತಹ ಒಂದು ರೂಪ. ಇಲ್ಲಿ ಹೊರಗಿನ ಆಕೃತಿಯು ಪ್ರಧಾನ ಗೋಪುರ ಅಥವಾ ಗಾಳಿಗೋಪುರದ ಆಕೃತಿಯನ್ನು ಹೊಂದಿದ್ದರೆ, ಒಳಗೆ ಇರಿಸಲ್ಪಟ್ಟಿರುವಂತಹ ಭಗವಂತನ ಮೂರ್ತಿಗಳು ಗರ್ಭಾಲಯದ ದೃಶ್ಯಾವಳಿಯನ್ನು ನಮಗೆ ತೋರಿಸುತ್ತವೆ. ಹೀಗೆ ಈ ಎರಡನ್ನೂ ಮೇಳವಿಸಿದಂತಹ ಸುಂದರವಾದ ಪರಿಕಲ್ಪನೆ ಇದಾಗಿದೆ. ಈ 4 ಸ್ತಂಭಗಳನ್ನು 4 ವೇದಗಳಿಗೆ ಹೋಲಿಸುವುದಿದೆ. ಆದ್ದರಿಂದಾಗಿ ಆ ವೈಕುಂಠನಾಥನ ದಿವ್ಯವಾದಂತಹ ದರ್ಶನ ಮೋಕ್ಷದಾಯಕವಾದದ್ದು, ಭಕ್ತಜನರಿಗೆ ಆನಂದವನ್ನು ಉಂಟು ಮಾಡುವಂತಹದ್ದು ಎಂದು ಭಾವಿಸಲಾಗಿದೆ. ಈ ರೀತಿಯಾಗಿ ಎಲ್ಲ ಭಕ್ತಜನರ ಭಾವಗಳನ್ನು ಜಾಗೃತಗೊಳಿಸುವ, ಸಮಸ್ತ ಲೋಕಕ್ಕೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಒದಗಿಸುವ, ಹೃದಯ ಕಮಲದಲ್ಲಿ ನಿರಂತರವಾಗಿ ವಾಸವಾಗಿರುವ ರಾಮನಾಮವನ್ನು ನುಡಿಯುವ ವ್ಯಕ್ತಿಗಳಿಗೆ ಅಖಂಡ ಐಶ್ವರ್ಯವನ್ನು ನೀಡುವಂತಹ ರಾಮಚಂದ್ರನ ವಾಹನ ಸೇವಾವಿಧಿಯನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಸೀತಾರಾಮ ಸಮೇತನಾಗಿ ರಾಮನು ವಾಹನ ಸೇವೆಯಲ್ಲಿ ಮುಂದುವರಿಯುತ್ತಿರುವಾಗ ಅದೇ ರೀತಿಯಾದಂತಹ ವೇಷಭೂಷಗಳನ್ನು ಧಾರಣೆ ಮಾಡಿ ಅರಣ್ಯವಾಸಕ್ಕೆ ತೆರಳುತ್ತಿರುವ ರಾಮನನ್ನು ನೆನಪಿಗೆ ತರುತ್ತಿದ್ದಾರೆ. ರಾಮನು ವಿವಿಧಾಭರಣಭೂಷಿತನಾಗಿ ಅಯೋಧ್ಯೆಯಲ್ಲಿ ರಾಜಾಧಿರಾಜನಾಗಿ ಮೆರೆದಂತಹ ಸಂದರ್ಭವೂ ಇದೆ. ನಾರುಮುಡಿಗಳನ್ನು ಧಾರಣೆ ಮಾಡಿ ಆ ವಸ್ತ್ರಗಳನ್ನು ಧರಿಸಿ ಸೀತಾ ಸಮೇತನಾಗಿ ಲಕ್ಷ್ಮಣನೊಂದಿಗೆ ಅರಣ್ಯವಾಸವನ್ನು ಮಾಡಿದಂತಹ ಸಂದರ್ಭವೂ ಇದೆ. ಅರಣ್ಯವಾಸದಲ್ಲಿಯೂ ಕೂಡ ಸೀತಾದೇವಿಯು ಶ್ರೇಷ್ಠವಾದಂತಹ ರೇಷ್ಮೆಯ ವಸ್ತ್ರಗಳನ್ನು ಧರಿಸಿದ್ದಳು ಎಂದು ವಾಲ್ಮೀಕಿ ರಾಮಾಯಣ ತಿಳಿಸುತ್ತದೆ. ಅದು ದಶರಥನು ಮಾಡಿದಂತಹ ವ್ಯವಸ್ಥೆ. ಆದ್ದರಿಂದ ವನವಾಸ ಎನ್ನುವಂತಹ ಶಿಕ್ಷೆ ಕೇವಲ ರಾಮನಿಗೆ ಮಾತ್ರ, ಅದು ಸೀತೆಗೆ ಸಂಬಂಧಪಟ್ಟದ್ದಲ್ಲ. ಕೈಕೇಯಿ ಕೇಳಿದಂತಹ ವರದಲ್ಲಿ ಸೀತೆಗೆ ಅನ್ವಯಿಸುವಂತಹ ಯಾವ ಬೇಡಿಕೆಗಳೂ ಇಲ್ಲ. ಆದ್ದರಿಂದ ರಾಮನು ಯತಿಯಂತೆ ತಪಸ್ವಿಯಂತೆ ನಾರು ಬಟ್ಟೆಗಳನ್ನು ಧರಿಸಬೇಕು. ಆದರೆ ಸೀತೆಗೆ ಆ ನಿಯಮ ವರ್ತಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಸೀತಾದೇವಿಯು ವಿಶೇಷವಾದಂತಹ ಆಭರಣಗಳನ್ನು ಹಾಗೂ ಶ್ರೇಷ್ಠವಾದಂತಹ ರಾಜ ಪೋಷಾಕುಗಳನ್ನು ಧರಿಸುವಂತಹ ಅವಕಾಶವನ್ನು ಪಡೆದುಕೊಂಡಿದ್ದಳು ಎನ್ನುವುದನ್ನು ನಾವು ರಾಮಾಯಣದಲ್ಲಿ ಕಾಣಬಹುದು. ಸಾಕ್ಷಾತ್ ವೈಕುಂಠದ ಲಕ್ಷ್ಮಿಯಾಗಿರುವ ಸೀತಾಮಾತೆಯು ಅಪಾರವಾದಂತಹ ಐಶ್ವರ್ಯವನ್ನು ಹೊಂದಿದ್ದಂತಹ ಅಯೋಧ್ಯೆಯಲ್ಲಿಯೂ ಅರಣ್ಯದಲ್ಲಿಯೂ ತನ್ನ ಲಕ್ಷ್ಮೀ ತತ್ವವನ್ನು ಪ್ರಕಟಪಡಿಸುತ್ತಾ ಸಕಲೈಶ್ವರ್ಯಗಳನ್ನು ಬೇಡಿದವರಿಗೆ ನೀಡುತ್ತಾ ಮುಂದುವರೆದಿದ್ದಾಳೆ. ಆ ಜಗನ್ಮಾತೆಯ ಪರಿಪೂರ್ಣವಾದ ಅನುಗ್ರಹ ಎಲ್ಲ ಭಕ್ತರ ಮೇಲೆ ಇರಲಿ ಎಂದು ಪ್ರಾರ್ಥಿಸೋಣ. ಸರ್ವಭೂಪಾಲ ವಾಹನ ಸೇವೆಯ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ನೃತ್ಯ ವಿನ್ಯಾಸಗಳನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಶುಭಕರವಾದಂತಹ ಈ ಒಂದು ಸಂದರ್ಭದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದವರು ಎಲ್ಲ ಭಕ್ತ ಜನರಿಗೂ ರಾಮನ ದರ್ಶನದ ವ್ಯವಸ್ಥೆಯನ್ನು ಅತ್ಯಂತ ಸರಿಯಾದಂತಹ ರೀತಿಯಲ್ಲಿ ನಿರ್ವಹಿಸಿಕೊಟ್ಟಿದ್ದಾರೆ. ಎಲ್ಲ ಭಕ್ತಜನರು ಸುಲಭವಾಗಿ ರಾಮನನ್ನು ದರ್ಶಿಸಿಕೊಳ್ಳಬಹುದು, ರಾಮನ ಸಮೀಪಕ್ಕೆ ಹೋಗಬಹುದು.
ಮಂಗಳ ನೀರಾಜನಗಳನ್ನು ಅರ್ಪಿಸಬಹುದು, ನೈವೇದ್ಯವನ್ನು ಸಮರ್ಪಿಸಬಹುದು. ಹೀಗೆ ವಿಶೇಷವಾದಂತಹ ರೀತಿಯಲ್ಲಿ ಆ ರಾಮಚಂದ್ರನ ಮಂಗಳಕರವಾದ ವಾಹನ ಸೇವೆ ಮುಂದುವರಿಯುತ್ತಿದೆ. ಗಜತುರಗಾದಿ ದಿವ್ಯ ಲಾಂಛನಗಳು ಶೋಭಿಸುತ್ತಿವೆ. ರಥಬೀದಿಗಳು ಎಲ್ಲ ರೀತಿಯಿಂದಲೂ ಕೂಡ ಈ ಸಂದರ್ಭದಲ್ಲಿ ಬೆಳಗುತ್ತಿವೆ. ಮಂಗಳ ವಾದ್ಯಗಳು ಮೊಳಗುತ್ತಿವೆ. ಇದೀಗ ರಾಮನ ವಾಹನ ಸೇವೆ ಪೂರ್ವ ರಥಬೀದಿಯನ್ನು ಸೇರಿದೆ. ಪೂರ್ವ ರಥಬೀದಿಯಿಂದ ದಕ್ಷಿಣ ರಥಬೀದಿಗೆ ತೆರಳಿ ಆ ರಥಬೀದಿಯ ಮೂಲಕವಾಗಿ ಮತ್ತೆ ದೇವಾಲಯದ ಒಳಪ್ರಾಂಗಣವನ್ನು ಸೇರಲಿಕ್ಕಿದೆ. ಇದು ಈ ವಾಹನ ಸೇವೆಯ ಕ್ರಮವಾಗಿದೆ. ಈ ಎಲ್ಲ ಸಂದರ್ಭಗಳಲ್ಲಿ ವಾಹನ ಸೇವೆಯ ಹಿಂಭಾಗದಲ್ಲಿ ವೇದ ಪಾರಾಯಣವನ್ನು, ಮುಂಭಾಗದಲ್ಲಿ ದಿವ್ಯ ಪ್ರಬಂಧ ಪಾರಾಯಣವನ್ನು ಹಾಗೂ ಅನೇಕ ಭಕ್ತ ಜನರು ವಾಹನ ಸೇವೆಯ ಮುಂಗಡೆಯಲ್ಲಿ ತಮ್ಮ ನೃತ್ಯಾದಿ ಪ್ರದರ್ಶನಗಳನ್ನು ಮಾಡುತ್ತಿರುತ್ತಾರೆ. ನಗರವಾಸಿಗಳು ರಾಮನ ಆಗಮನವನ್ನು ಬಯಸಿ ತಮ್ಮ ಮನೆಯ ಮುಂಬಾಗಲುಗಳನ್ನು ಪೂರ್ತಿಯಾಗಿ ಸ್ವಚ್ಛಗೊಳಿಸಿ ರಂಗವಲ್ಲಿಗಳನ್ನು ನಿರ್ಮಿಸುತ್ತಾರೆ. ಹೀಗೆ ಆ ರಾಮನ ದಿವ್ಯವಾದಂತಹ ಒಂದು ವೈಭವವನ್ನು ಕಾಣುವ ಅವಕಾಶ ನಮಗೆ ಪ್ರಾಪ್ತವಾಗುತ್ತಿದೆ. ಈ ಮಂಗಳಕರವಾದ ಕೋದಂಡರಾಮನ ವಾರ್ಷಿಕ ಬ್ರಹ್ಮೋತ್ಸವದ ವಿಧಿವಿಧಾನಗಳನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಭಕ್ತರಿಗಾಗಿ ಪ್ರಸಾರ ಮಾಡುವುದಷ್ಟೇ ಅಲ್ಲದೆ ಪ್ರತ್ಯಕ್ಷವಾಗಿ ಇಲ್ಲಿ ನಡೆಯುತ್ತಿರುವ ಎಲ್ಲ ಉತ್ಸವಗಳ ವಿವರಣೆಯನ್ನು ಕೂಡ ಒದಗಿಸಿಕೊಡುತ್ತಿದೆ. ಈ ಎಲ್ಲ ವಿವರಣೆಗಳು ಕೂಡ ಈ ಕ್ಷೇತ್ರದ ಇತಿಹಾಸವನ್ನು, ಸಂಪ್ರದಾಯವನ್ನು, ಭೌಗೋಳಿಕವಾದಂತಹ ರೀತಿಯನ್ನು, ಈ ಎಲ್ಲ ವಿಷಯಗಳನ್ನು ಕೂಡ ಭಕ್ತರಿಗೆ ಒದಗಿಸಿಕೊಡುತ್ತದೆ. ಈ ರೀತಿಯಾದಂತಹ ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ಮಂಗಳಕರವಾದಂತಹ ಈ ಸ್ಥಾನದ ವಾರ್ಷಿಕ ಬ್ರಹ್ಮೋತ್ಸವದ ಶುಭ ವೇಳೆಯಲ್ಲಿ ಮಂಗಳ ಧ್ವನಿ ಮಾರ್ಮೊಳಗುತ್ತಿದೆ. ಇದನ್ನು ಕೇಳಿ ಧನ್ಯರಾಗೋಣ. ಜಯ ಜಯ ರಾಮ ಸಮರ ವಿಜಯ ರಾಮ, ಜಯ ಜಯ ರಾಮ ಸಮರ ವಿಜಯ ರಾಮ, ಭಯ ಹರ ನಿಜ ಭಕ್ತ ಪಾರೀಣ ರಾಮ, ಜಯ ಜಯ ರಾಮ ಸಮರ ವಿಜಯ ರಾಮ.
दशरथ